ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹ್ಯಾಪಿ ಯುಗಾದಿ ಫಾರ್ ಆಲ್ ಮೈ ಸಬ್ಸ್ಕ್ರೈಬರ್ಸ್. ನನ್ನ ಒಂದು ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೈಟ್ ಬಂದು ನಾನು ರಂಗೋಲಿನ ಬಿಟ್ಬಿಟ್ಟಿದ್ದೆ ಬಿಕಾಸ್ ಮಾರ್ನಿಂಗ್ ಮಕ್ಕಳನ್ನ ಹಿಡಿಬೇಕು ಆ್ಯಂಡ್ ತುಂಬ ಕೆಲಸಗಳಿರುತ್ತೆ. ಸೊ ಅವರಿಗೋಸ್ಕರನೇ ನಾನು ನೈಟೇ ಫುಲ್ ರಂಗೋಲಿನ ಬಿಟ್ಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ಕೊಂಡಿರ್ತೀನಿ. ಆ್ಯಂಡ್ ಸ್ವಲ್ಪ ವಾಕೆಲ್ಲ ಮುಗಿಸ್ಕೊಂಡು ಬಂದೆ ಮಾರ್ನಿಂಗ್. ಆ್ಯಂಡ್ ಅಷ್ಟರಲ್ಲಿ ಗೋಲು ಎದ್ದಿದ್ದ. ಆ್ಯಂಡ್ ಸ್ವಲ್ಪ ಸಿಂಪಲ್ಲಾಗಿ ಒಂದು ಮೆಹಂದಿ ಡಿಸೈನನ್ನು ಹಾಕ್ಕೊಂಡಿದ್ದೆ. ಓಕೆ, ಈಗ ಮಕ್ಕಳಿಗೆಲ್ಲ ಎಣ್ಣೆ ಹಚ್ಚಬೇಕು ಅಂತ ಬಂದಿದ್ದೀನಿ. ಆಲ್ಮೋಸ್ಟ್ ನಾನು ಬಂದಿದ್ದ ತಕ್ಷಣವೇ ಕಸ ಗುಡಿಸಿ ನೆಲ ಒರೆಸಿ ಎಲ್ಲ ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ಇವ್ರು ಎದ್ದರು. ಸೊ ನಮ್ಮ ಮನೆಯವರು ಎಣ್ಣೆ ಹಚ್ಚಬೇಕಲ್ವ ಯುಗಾದಿಗೆ ಅಂತ ಅಂದರು. ಸೊ ಓಕೆ, 3 ಜನಕ್ಕೂ ಸ್ವಲ್ಪ ಎಣ್ಣೆ ಆಯಿಲ್ ಮಸಾಜ್ ಮಾಡಿ ಪಾಪುಗೆ ದೊಡ್ಡಪತ್ರೆ ಎಲೆ ಲೀಫನ್ನು ನಾನು ಕೈ ಕೊಟ್ಟರೆ ಅವಳು ತಿಂತಾಳೆ. ಸೊ ಕಫ ಏನಾದರೂ ಆದರೆ ಚೆಂದ ಅಲ್ವಾ, ಮಕ್ಕಳಿಗೆ ತುಂಬ ಹೆಲ್ಪ್ಫುಲ್ ಅದು. ನೀವು ಕೂಡ ಬೆಳಗ್ಗೆ ಎದ್ದಿದ ತಕ್ಷಣವೇ ಒಂದು ದೊಡ್ಡಪತ್ರೆ ಲೀಫನ್ನು ತಿನ್ನಿ ಇಷ್ಟಪಡ್ತೀನಿ. ಹಾಗೆ ಸ್ವಲ್ಪ ಹೋಳಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಪಲಾವ್, ಕೋಸಂಬರಿ ಆ್ಯಂಡ್ ಹಬ್ಬ ಅಂತ ಅಂದರೆ ತುಂಬ ವೆರೈಟೀಸ್ಗಳಿರ್ತವೆ. ಹಾಗೆ ಪೂಜೆಗೆ ಎಳ್ಳು ಬೆಲ್ಲ ಇಟ್ಟು ಪೂಜೆ ಮಾಡಿದ್ವಿ. ಆ್ಯಂಡ್ ಬಬ್ಲು ಮಲ್ಕೊಂಡ್ಬಿಟ್ಟಿದ್ಲು, ಹೀಗೆದ್ಲು. ಫೈನಲಿ ನೋಡಿ, ಇಷ್ಟೆಲ್ಲ ವೆರೈಟೀಸನ್ನು ನಾವು ಹಬ್ಬಕ್ಕೆ ಮಾಡಿದ್ದು. 2 ಥರ ಪಲ್ಯ, ಬೀನ್ಸ್, ಕ್ಯಾರೆಟ್, ಪಲಾವ್, ಕೋಸಂಬರಿ, ಅನ್ನ, ಸಾಂಬಾರು ಮತ್ತು ಹೋಳಿಗೆ. ಇಲ್ಲಿ ಏನಪ್ಪ ಅಂದರೆ ಒಂದಿಷ್ಟು ವೀಡಿಯೋಸ್ ಮತ್ತು ಫೋಟೋಸ್ ತೊಗೊಳೋಣ ಅಂತ ಟ್ರೈ ಮಾಡ್ತಾಯಿದ್ವಿ. ನಮ್ಮ ಸರ್ಕಸ್ ನೋಡಿ ಯಾವ ರೀತಿ ಇತ್ತು. ನಮ್ಮ ಒಂದು ಕ್ಯಾಮ್ರಾಮ್ಯಾನ್ ಬಂದು ನಮ್ಮತ್ತೆ. ತುಂಬ ಒಳ್ಳೆ ಕಾಮಿಡಿಯಾಗಿತ್ತು ನಮ್ಮ ಒಂದು ಶೂಟ್ ಅಂತೂ. ಹೇಗೋ ಹಾಗೋ ಹೀಗೋ ಮಾಡಿ ಒಂದಿಷ್ಟು ಫೋಟೋಸ್ ಮತ್ತು ವೀಡಿಯೋಸನ್ನು ಕ್ಲಿಪ್ಸನ್ನು ತಗೊಂಡ್ವಿ. ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ವೀಡಿಯೋಸ್. ಮತ್ತು ವೀಡಿಯೋಸ್ ಅಂದರೆ 2 ವೀಡಿಯೋಸ್ ಮಾಡಿದ್ದು ಅಷ್ಟೇ. ಆ್ಯಂಡ್ ಅಷ್ಟರಲ್ಲಿ ಮಕ್ಕಳು ಮಲಗಿದ್ರು. ಬಂದಮೇಲೆ ಮಕ್ಕಳು ಎದ್ದಿದ್ರು, ಅವ್ರ ಜೊತೆ ಒಂದಿಷ್ಟು ಫೋಟೋಸ್. ಓಕೆ ಗಾಯ್ಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಾಯ್.